ಗುಪ್ತರು 300-600 ತನಕ ಆಳಿದರು. ಗುಪ್ತರ ಸ್ಥಾಪಕ ಶ್ರೀಗುಪ್ತ. ಲಾಂಛನ ಗರುಡ. ಗುಪ್ತರದ್ದು ಏನಂತ ಗರುಡ ಹಾರ್ತದ. ರಾಜಧಾನಿ ಪಾಟ್ಲಿಪುತ್ರ. ಗುಪ್ತರ ಯುಗವನ್ನು ಕಾಸ್ಮಿಕ್ ಯುಗ ಅಥವಾ ಸುವರ್ಣ ಯುಗ ಅಂತಾರ. 1ನೇ ಚಂದ್ರಗುಪ್ತ. ಗುಪ್ತ ಸೆಕೆ ಆರಂಭ ಮಾಡ್ದ 320ರಲ್ಲಿ. ಬಿರುದು ಮಹಾರಾಜ ರಾಜಾಧಿರಾಜ. ಲಿಚ್ಚರಿ ರಾಜಕುಮಾರಿಗೆ ಮದುವೆ ಆದ. ಕುಮಾರದೇವಿಗೆ ಮದುವೆ ಆದವ. ಸಮುದ್ರಗುಪ್ತ 1ನೇ ಚಂದ್ರಗುಪ್ತನ ಮಗ. ಬಿರುದು ಅಶ್ವಮೇಧ ಪರಾಕ್ರಮ ಸಮುದ್ರಗುಪ್ತ. ಬಿರುದು ಅಶ್ವಮೇಧದ ಪರಾಕ್ರಮ ಸಮುದ್ರಗುಪ್ತನ ಬಿರುದು. ಸಮುದ್ರಗುಪ್ತನ ಬಿರುದು ಕವಿರಾಜ ಮಾರ್ಗ. ವಿ.ಎಸ್. ಸ್ಮಿತರು ಭಾರತ ನೆಪಾಲಿಯಂದರು ಸಮುದ್ರಗುಪ್ತಗ. ಬಿರುದು ಅಶ್ವಮೇಧ ವಿಕ್ರಮಾಂಕ ಪರಾಂಕ ಕವಿರಾಜ. ಯಾರಿಗೆ? ಸಮುದ್ರಗುಪ್ತಗ. ಕೃಷ್ಣಚರಿತ್ರೆ ಕೃತಿ ಸಮುದ್ರಗುಪ್ತ ಬರೆದ. ಅದರಿಂದ ಕವಿರಾಜ ಮಾರ್ಗ ಬಿರುದು ಬಂತು. ಉತ್ತರದಲ್ಲಿ 9 ಜನರನ್ನು ಸೋಲಿಸ್ತಾನ. ಯಾರು? ಸಮುದ್ರಗುಪ್ತ. ಅದನ್ನು ದಿಗ್ವಿಜಯ ಅನ್ನಿಸ್ತಾರೆ ಉತ್ತರದಾಗ. ಅದರ ದಕ್ಷಿಣದಾಗ 12 ಮಂದಿ ಸೋಲಿಸ್ತಾನ. ಅದು ಧರ್ಮ ವಿಜಯತನ ಶ್ರೀಗುಪ್ತ. ಅಲಹಾಬಾದ್ ಸ್ತಂಭ ಶಾಸನ ಚಂಪು ಶೈಲಿ ಸಂಸ್ಕೃತ ಭಾಷೆಯಲ್ಲಿ ಬರೆಸದ. ಅಲಹಾಬಾದ್ ಸ್ತಂಭ ಶಾಸನ ಚಂಪು ಶೈಲಿಯಾಗದು. ಅದು ಸಂಸ್ಕೃತ ಭಾಷೆಯಾದ. 13 ಸಾಲವದು. ಅವನ ದಂಡನಾಯಕ ಹರಿಕೇಶ ರಚಿಸಿದದು. ಅಲಹಾಬಾದ್ ಶಾಸನ ಸಮುದ್ರಗುಪ್ತನ ದಂಡನಾಯಕ. ಅಲಹಾಬಾದ್ ಸ್ತಂಭ ಶಾಸನ ಕೌಸುಂಬಿಯಿಂದ ಫಿರೋಜ್ ಶಾ ತುಘಲಕ್ ದೆಹಲಿ ವರ್ಗಾವಣೆ ಮಾಡ್ದ. ಜಹಾಂಗೀರನು ಕೆಲವು ಸಾಲ ರಚಿಸಿದ. ಜಹಾಂಗೀರ. 2ನೇ ಚಂದ್ರಗುಪ್ತ 375ರಿಂದ 415. ತಂದೆ ಸಮುದ್ರಗುಪ್ತ. 2ನೇ ರಾಜಧಾನಿ ಉಜ್ಜಯಿನಿ. ಮೊದಲನೇ ಪಾಟ್ಲಿಪುರ, 2ನೇ ರಾಜಧಾನಿ ಉಜ್ಜಯಿನಿ. ಯಾರ್ದು? ಗುಪ್ತಾರ್ದು. ಬಿರುದು ವಿಕ್ರಮಾದಿತ್ಯ ಶಕಾರಿ. ಶಕರನ್ನು ಸೋಲಿಸಿ ಶಕಾರಿ ವಿಕ್ರಮಾದಿತ್ಯ. ಯಾರು? 2ನೇ ಚಂದ್ರಗುಪ್ತಂದು. ಚೀನಾ ಫಾಯ್ಯಾನ್. ಇವನ ಆಸ್ಥಾನಕ್ಕೆ ಬರ್ತಾನೆ. 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಫಾಯ್ಯಾನ್. ಇವನ ಪುತ್ರಿ ಕಿ ಆಸ್ಥಾನದಲ್ಲಿ ಇವನು 2ನೇ ಚಂದ್ರಗುಪ್ತನಲ್ಲಿ ನವರತ್ನ ಕವಿಗಳಿದ್ದರು. 9 ರತ್ನಗಳು. ಭಾರತದಲ್ಲಿ ಮೊದಲ ಬೆಳ್ಳಿ ನಾಣ್ಯ ತಂದ ಇವನೇ. ಕುಮಾರಗುಪ್ತ. ನಳಂದ ವಿಶ್ವವಿದ್ಯಾಲಯ ಬಿಹಾರದಲ್ಲಿ ಮಾಡ್ದ ಕುಮಾರಗುಪ್ತ. ಸ್ಕಂದಗುಪ್ತ ಲಾಸ್ಟ್ನೇದವ. ಕಾಳಿದಾಸ ಅಭಿನವ ಶಾಕುಂತಲ ಬರೆದ. ವರಾವೀರ ಬೃಹತ್ ಸಂಹಿತೆ ಬರೆದ. ಘಟಕರ್ಪರ ಕಾವ್ಯ ಬರೆದ. ವರರುಚಿ ವ್ಯಾಖ್ಯಾನ ಬರೆದ. ಅಮರಸಿಂಹ ಅಮರಕೋಶ ಬರೆದ. ಧನ್ವಂತ್ರಿ ಆಯುರ್ವೇದಕ್ಕೆ ನಿಕ್ಕಟ್ಟು ಬರೆದ. ಶಂಕು ಶಿಲ್ಪಶಾಸ್ತ್ರ ಬರೆದ. ಶ್ವಪಣಕ ಜ್ಯೋತಿಷಶಾಸ್ತ್ರ ಬರೆದ. ವೇತಾಳಂಭಟ್ ಮಂತ್ರಶಾಸ್ತ್ರ ಬರೆದ. ಇವರು 9 ನವರತ್ನ ಕವಿಗಳು. ಶೂದ್ರ ಮೃಚ್ಛಕಟಿಕ ಬರೆದ. ಭಾರವಿ ಕೀರ್ತಾರ್ಜುನಿ ಬರೆದ. ದಂಡಿನ ಶಕು ದಶಮುಖಾರ ಚರಿತ್ರೆ ಬರೆದ. ಕಾವ್ಯದರ್ಶಿ ಬರೆದ. ಅವಂತಿ ಸುಂದರ ಕಥಾ ಬರೆದ. ದಂಡಿನ. ವಿಶ್ವಕರ್ಮ ಪಂಚತಂತ್ರ ಬರೆದ. ಭಾಸ ಕವಿ ಸ್ವಪ್ನ ಸಾವಂದತ ಮೂಲತಿ ಮಾಧವ ಬರೆದ. ವ್ಯಾಸಯನ ಕಾಮಸೂತ್ರ ಬರೆದ. ಭರ್ತಹರಿ 3 ಶತಕಗಳು ಬರೆದ. ವಾಗ್ಭಟ ಅಷ್ಟಾಂಗ ಸಂಗ್ರಹ ಬರೆದ. ಧನ್ವಂತ್ರಿ ಆಯುರ್ವೇದಕ್ಕೆ ಬರೆದ. ಕಾಮುಂಡಕ ನೀತಿಶಾಸ್ತ್ರ ಬರೆದ. ಮಿಹಿರ ಪಂಚ ಸಿದ್ಧಾಂತ ಬರೆದ. ಆರ್ಯಭಟ್ಟಿಯ ಸೂರ್ಯ ಸಿದ್ಧಾಂತ ಬರೆದ. ಸೂರ್ಯ ಸಿದ್ಧಾಂತ ಚಂದ್ರ ಸೂರ್ಯ ಗ್ರಹಣಗಳ ಬಗ್ಗೆ ತಿಳಿಸುತ್ತದೆ. ಆರ್ಯಭಟ್ಟಿಯ ದಶಮಾಂಕ ಪದ್ಧತಿ ಬಗ್ಗೆ ತಿಳಿಸ್ತದೆ. ಭೂಮಿಯನ್ನು ರಾಜ್ಯದ ಆಸ್ತಿಯನ್ನು ತಿಳಿತಿರು ಗುಪ್ತರ ಕಾಲದಲ್ಲಿ ಪಂಚತಂತ್ರ ಬರೆದವ್ರು ಯಾರು? ವಿಶ್ವಕರ್ಮ ಬರೆದ. ಗುಪ್ತರ ಕಾಲದಲ್ಲಿ ಪಂಚತಂತ್ರ ಬರೆದರು. ಅದು ವಿಶ್ವಕರ್ಮ ಬರೆದ. ಸುಶ್ರತ ಔಷಧಿ ಮೇಲೆ ಪಾಂಡಿತ್ಯ ಹೊಂದಿದ. ಸುಶ್ರತ. 2ನೇ ಚಂದ್ರಗುಪ್ತ ಚೀನಾದೊಂದಿಗೆ ಸಂಬಂಧ ಹೊಂದಿದ. ಗುಪ್ತರ ಕಾನೂನು ಪುಸ್ತಕ ಯಜ್ಞವಲ್ಲ ಸ್ಮೃತಿ. ಗುಪ್ತರ ಕಾಲದಲ್ಲಿ ದೇವಿ ಚಂದ್ರಗುಪ್ತ ವಿಶಾಖದತ್ತ ರಚನೆ. ಗುಪ್ತರ ಕಾಲದಲ್ಲಿ
ದೇವಿ ಚಂದ್ರಗುಪ್ತನು ವಿಶಾಖದತ್ತ ರಚನೆ ಮಾಡಿದ ಕೃತಿ. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಕಾಳಿದಾಸಿದ್ದ. ಭೂಮಿಯ ಭೂಮಿಯ ಅಂತಿಮ ಮೂಲ ಅರಸಾಗಿದ್ದ. ಅಜಂತ ಗುಹೆ ನಿರ್ಮಿಸಲ್ಪಟ್ಟವು. ಗುಪ್ತರ ಕಾಲದಲ್ಲಿ ಅಜಂತ ಗುಹೆ, ಮಹಾರಾಷ್ಟ್ರ ಅಜಂತ ಗುಹೆಗಳ ಗುಪ್ತರ ಕಾಲ ಆದುತ್ತಿರೋದು. ಕಾಳಿದಾಸನ ಕೃತಿ: ರಘುವಂಶ, ಕುಮಾರಸ್ತಂಭ, ಮೇಘದೂತ. ಜ್ಯೋತಿಷಶಾಸ್ತ್ರ ಆರ್ಯಭಟ, ವರಾಹಿರಂದು. ಆರ್ಯಭಟ ಗುಪ್ತರ ಕಾಲಕ್ಕೆ ಸಂಬಂಧಿಸ. ಒಂದನೇ ಚಂದ್ರಗುಪ್ತ, ಎರಡನೇ ಚಂದ್ರಗುಪ್ತ, ಎರಡನೇ ಸಮುದ್ರಗುಪ್ತ, ಎರಡನೇ ಚಂದ್ರಗುಪ್ತ, ಮೂರನೇದು ಕುಮಾರಗುಪ್ತ, ನಾಲ್ಕನೇ ಸ್ಕಂದಗುಪ್ತ. ಕಾಲಂಕುಮ ಬರಿಕೇತ. ರಾಜಶೇಖರ ಕಾವ್ಯ ವಿಮರ್ಶೆ ಕೃತಿ ಬರೆದ. ವಿಶಾಖದತ್ತ ಮುದ್ರಾಕ್ಷತ, ದೇವಿ ಚಂದ್ರಗುಪ್ತ ಬರೆದ. ಕಾಳಿದಾಸ ಎರಡನೇ ಚಂದ್ರಗುಪ್ತನಲ್ಲಿ ಸಮುದ್ರಗುಪ್ತ ದಾಳಿಯಿಂದ 9 ಆರ್ಯರನ್ನು ಸೋಲಿಸಿದ. ನಂದಿ ಬಾಲ್ಯ 8 ಪ್ರಕಾರ ಚಿನ್ನ ನಾಣ್ಯ ಹೊರಡಿಸಿದ. ಅದರ ಕುದುರೆ ಚಿನ್ನ ಬಂಗಾರದ ಬಾಣ್ಯ ಹೊಂದಿಸಿದ. ಸಮುದ್ರಗುಪ್ತ. ಹರಿಸೇನ ಸಮುದ್ರಗುಪ್ತನ ಆಸ್ಥಾನದಲ್ಲಿ. ಶಕದೊರೆ ರುದ್ರಸೇನ ಸೋಲಿಸಿದವನು ಎರಡನೇ ಚಂದ್ರಗುಪ್ತ. ಕವಿ ಮಾದಿತ್ಯ ಬಿರುದು ಎರಡನೇ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತನಿಗೆ ಎರಡನೇ ರಾಜಧಾನಿ ಉಜ್ಜಯಿನಿ. ಚೀನಿಯಾ ಪಾಯ್ಯಾನ್ ಎರಡನೇ ಚಂದ್ರಗುಪ್ತನಿಗೆ ಆಸ್ಥಾನಿಕ ಭಟ್ಟಿ. ಇವನ ಕೃತಿ ಪೋಕೋಕಿ. ಫಾಯ್ಯಾನ್ ಭಾರತಕ್ಕೆ ಭಟ್ಟಿ. ಬಹುಧರ್ಮ ತತ್ವ ತಿಳಿಯಲು. ಗುಪ್ತರು 300 600 ತನ. ಮೊದಲಿಗೆ ರಾಜಕೀಯ ಐಕ್ಯತೆಯನ್ನು ಸಾಧಿಸಿದವರು ಮೌರ್ಯರು. ಎರಡನೇದು ಗುಪ್ತರು. ಗುಪ್ತರ ಯುಗವನ್ನು ಸುವರ್ಣಿಗ ಅಥವಾ ಕಾಸ್ಮಿಕ್ ಯುಗವನ್ನವರು. ಗುಪ್ತರ ಶ್ರೇಷ್ಠ ದೊರೆ ಸಮುದ್ರಗುಪ್ತ. ಅಲಹಾಬಾದ್ ಸ್ತಂಭ ಶಾಸನ ವಿವರಣೆ ಸಮುದ್ರಗುಪ್ತನ ಬಗ್ಗೆ. ಅಲಹಾಬಾದ್ ರಚನೆ ಹರಿಸೇನ. ಸಮುದ್ರಗುಪ್ತನ ಕವಿ ಹರಿಸೇನ. ಸಮುದ್ರಗುಪ್ತನು ದಕ್ಷಿಣ 12 ಜನ ಸೋಲಿಸಿ ಧರ್ಮ ವಿಜಯಂದ. ಸಮುದ್ರಗುಪ್ತನ ಬಿರುದು ಅಶ್ವಮೇಧಯಾಗ. ಗುಪ್ತರ ರಾಜಧರ್ಮ ಹಿಂದೂ. ಸಂಸ್ಕೃತ ಸಾಹಿತ್ಯ ಸುವರ್ಣಯುಗ ಗುಪ್ತರ ಯುಗನು. ಅಲಹಾಬಾದ್ ಸ್ತಂಭ ಶಾಸನ ಪ್ರಕಾರ ಸಮುದ್ರಗುಪ್ತನು ಕವಿರಾಜ ಎಂದು ಬಿರುದು ಪಡೆದ. ಎರಡನೇ ಚಂದ್ರಗುಪ್ತ ಆಸ್ಥಾನದಲ್ಲಿ 9 ಕವಿಗಳು ಅದರ ಕಾಳಿದಾಸ ಸುಬಿದ. ಕಾಳಿದಾಸ ನಾಟಕಗಳು: ಮಾಳಕವಿ ಮಿತ್ರ, ವಿಕ್ರಮೋರ್ವಶಿಣಿ, ಶಾಕುಂತಲ. ಕಾಳಿದಾಸನ ಮಹಾಕಾವ್ಯಗಳು: ರಘುವಂಶಿ, ಕುಮಾರಸ್ತಂಭ. ಕಾಳಿದಾಸನ ಗೀತಾಂಜಲು, ಮೇಘದೂತ, ಋತುಸಂಹಾರ. ಬ್ರಹ್ಮಗುಪ್ತ 0 ಬಗ್ಗೆ ಹೇಳಿದ. ವರಾಹ ಮಿಹಿರ, ಪಂಚಸಿದ್ಧಾಂತ. ಬೃಹತ್ ಚಾಲಕ, ಲಘು ಜಾತಕ ಬರೆದ. ವಾಗ್ಭಟಕ ವರಾಹಿಮಿಹಿರ ಅಷ್ಟಾಂಗ ಸಂಗ್ರಹ ಬರೆದ. ವಾಗ್ಭಟಕ. ಗುಪ್ತರ ಕಲಾ ಚಟುವಟಿಕೆ ಕೇಂದ್ರವನ್ನು ಮಧುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವಗಢ. ಗುಪ್ತರ ಕಾಲದ ಮೊದಲ ದೇವಾಲಯ ದೇವಗಢ ದಶಾವತಾರ ದೇವಾಲಯ. ಗುಪ್ತರ ಕಾಲದ ದೇವಾಲಯಗಳು: ಭೂತಮಾರ ಶಿಲದೇವ, ಬಿಟ್ಟಗರಣ ಇಟ್ಟಿಗೆ ದೇವಾಲಯ. ಗುಪ್ತರ ವರ್ಣಚಿತ್ರಕಲೆ: ಗ್ವಾಲಿಯರ್ ಸಮೀಪ ಬಗನ್ ಗೋಡೆಯ ಮೇಲೆ 17 ಗುಹೆಯಲ್ಲಿ ತಾಯಿ ಮಗನ ಚಿತ್ರ ಅಜಂತದಲ್ಲಿ ಇದೆ. ಇದು ಗುಪ್ತರ ಕಾಲದ 17 ಗುಹೆಯಲ್ಲಿ. ಗುಪ್ತರ ಕಾಲದಲ್ಲಿ ಕಲ್ಕತ್ತಾ ಬಂದರವನ್ನು ತಾಮ್ರಲಿಪಿ ಎನ್ನುತ್ತಿದ್ದರು.